ಹಾಯ್ ಫ್ರೆಂಡ್ಸ್, ನಾಳೆ ಬೆಳಗ್ಗೆ ಪಡ್ಡು ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಮಧ್ಯಾಹ್ನ ಅಕ್ಕಿ ನೆನೆಸಿಡ್ತಾ ಇದ್ದೀನಿ. ಏನೇನು ಹಾಕ್ತಾ ಇದ್ದೀನಿ ಅಂತ ತೋರಿಸಿ ನೋಡಿ. ಇದರಿಂದ 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಸಣ್ಣ ಲೋಟ ಉದ್ದಿನಬೇಳೆ, ಇಷ್ಟು ಅವಲಕ್ಕಿ, ಸ್ವಲ್ಪ ಮಾತ್ರ ಸಬ್ಬಕ್ಕಿ, ಇಷ್ಟು ಮೆಂತ್ಯಕಾಳು ಮತ್ತು ಸ್ವಲ್ಪ ಕಡಲೆಬೇಳೆ, ಇಷ್ಟನ್ನು ಕೂಡ ಹಾಕಿ ಒಂದು ಪಾತ್ರೆಯಲ್ಲಿ ಎಲ್ಲ ತೊಳೆದು ಪಾತ್ರೆ ತುಂಬ ನೀರು ಹಾಕಿ ಅದನ್ನು ತುಂಬ ಸಣ್ಣ ಅಲ್ಲ, ಸ್ವಲ್ಪ ದಪ್ಪ ಇರೋ ಹಾಗೆ ರುಬ್ಕೋತೀನಿ. ನೋಡಿ, ನಾನು ರುಬ್ಬಿರೋದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಪಡ್ಡಿಗೆ ಬೇಕಾಗಿರೋ ಅದಕ್ಕೆ ರುಬ್ಕೊಂಡಿದ್ದೀನಿ. ಕೆಲವರು ರಾತ್ರಿನೇ ಇದಕ್ಕೆ ಉಪ್ಪು, ಸೋಡಾ ಪುಡಿ ಎಲ್ಲ ಹಾಕಿ ಕಲಸಿಡ್ತಾರೆ. ಅದೇನಾಗುತ್ತೆ, ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ಉಕ್ಕಿ ಬಂದು ದೋಸೆ ಪಡ್ಡು ಇಟ್ಟು ಹುಳಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಇದನ್ನೇನು ಕೈಯಲ್ಲಿ ಕೂಡ ಮುಟ್ಟಲ್ಲ, ಚಮಚ ಕಲಸಲ್ಲ. ಯಾವ ಥರ ರುಬ್ಬಿ ಹಾಕಿದ್ದೀನಲ್ಲ ಇದನ್ನು ಹೀಗೆ. ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ನಾನು ರಾತ್ರಿ ರುಬ್ಬಿಟ್ಟಿದ್ದಿಟ್ಟು ಸ್ವಲ್ಪ ಮಾತ್ರ ಉಬ್ಬಿರುತ್ತೆ. ಇಷ್ಟೇ ಉಬ್ಬಿದರೆ ಹಿಟ್ಟು ಹುಳಿ ಬರಲ್ಲ. ನೋಡಿ, ನಾನು ಈಗ ಆ ಹಿಟ್ಟನ್ನು ಕಲಸಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಕ್ಕರೆ ಕಾಳು ಹಾಕ್ತಾಯಿದ್ದೀನಿ ಮತ್ತು ಒಂದು ಚಿಟಿಕೆ ಸೋಡಾ ಪುಡಿಯನ್ನು ಕೂಡ ಹಾಕ್ತಾಯಿದ್ದೀನಿ. ತುಂಬ ಹಾಕಬೇಡಿ, ಸೋಡಾ ಪುಡಿ ಹಂಚಿಗೆ ಹತ್ಕೊಂಡ್ಬಿಡುತ್ತೆ, ಆಯಿತಾ. ಆಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ, ಕ್ಯಾರೆಟ್, ಆನಿಯನ್ ಜೊತೆಗೆ ಇದು ಸ್ವಲ್ಪ ಎಣ್ಣೆ ಕಾಯಿಸಿ ಅದರಲ್ಲಿ ಕರಿಬೇವು, ಜೀರಿಗೆ, ಸಾಸಿವೆನ ಒಗ್ಗರಣೆ ಮಾಡ್ಕೊಂಡು ಇದನ್ನು ಹಾಕಿದರೆ ಪಡ್ಡು ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆಲ್ಲ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕಾಯಿಸಿರ್ತಕ್ಕಂಥ ಎಣ್ಣೆ ಒಗ್ಗರಣೆಯನ್ನು ಕೂಡ ಹಾಕಿ. ನೋಡಿ, ಚಟ್ನಿ ಮಾಡಲಿಕ್ಕೆ ಕೊಬ್ಬರಿನ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಹಾಕ್ತಾಯಿದ್ದೀನಿ. ಶೇಂಗಾ ಮತ್ತು 7-8 ಹಸಿಮೆಣಸಿನ್ಕಾಯಿನ ಹುರ್ಕೊಂಡಿದ್ದೆ, ಅದು ಹಾಕಿದ್ದೀನಿ. ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈಗ ಪಡ್ಡಿಗೆ ಬೇಕಾಗಿರ್ತಕ್ಕಂಥ ಚಟ್ನಿ ರೆಡಿಯಾಗಿರ್ತಕ್ಕಂಥ ಚಟ್ನಿಗೆ ಮೊದಲೇ ಏನು ನಾನು ಕರಿಬೇವು, ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಉದ್ದಿನಬೇಳೆಯನ್ನು ಎಣ್ಣೆಲಿ ಫ್ರೈ ಮಾಡಿಟ್ಕೊಂಡಿದ್ನ ಅದನ್ನು ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚಟ್ನಿಯನ್ನು ಕಲಸಿ ರೆಡಿ ಇಟ್ಕೊಳ್ಳೋಣ. ನೋಡಿ, ಈಗ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಪಡ್ಡಿನ ಹಂಚನ್ನು ಕಾಯಿಸ್ಕೊಂಡಿದ್ದೀನಿ. ನಿಮಗೆ ತಿನ್ನಲಿಕ್ಕೆ ಪಡ್ಡು ರೆಡಿಯಾಗಿರುತ್ತೆ. ಓಕೆನಾ? ಇದನ್ನು ಚಟ್ನಿ ಜೊತೆಗೆ ಸರ್ವ್ ಮಾಡಿ. ಈಗ ತಿರುಗಿ ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ನೀವು ಬೆಣ್ಣೆ ಪಡ್ಡು ಅಂತ ಕೇಳಿದ್ದೀರಲ್ವ, ಕೆಲವರು ಬೆಣ್ಣೆ ಕೂಡ ಹಾಕಿದ ಮೇಲೆ ಮಾಡ್ತಾ ಹೋದರೆ ಅವು ಕೂಡ ತುಂಬ ಟೇಸ್ಟ್ ಕೊಡುತ್ತೆ. ಬೆಣ್ಣೆ ಪಡ್ಡು ಅಂತ ಈಗೆಲ್ಲ ದಾವಣಗೆರೆ ಫೇಮಸ್ ಮಾಡಿದ್ದಾರೆ. ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ ಈ ರೀತಿ ಆಯಿಲ್ ಕೂಡ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಪಡ್ಡು ಮತ್ತು ಚಟ್ನಿ ತಿನ್ನಲಿಕ್ಕೆ ರೆಡಿ ಇದೆ. ಪಡ್ಡನ್ನು ಮುರಿದು ತೋರಿಸ್ತೀನಿ. ನೋಡಿ, ಎಷ್ಟು ಸ್ಮೂತಾಗಿದೆ ಮುಟ್ಲಿಕ್ಕೆ. ಓಪನ್ ಮಾಡಿ ನೋಡಿ, ಅದರಲ್ಲಿ ಕ್ಯಾರೆಟು, ಕೊತ್ತಂಬರಿ, ಕರಿಬೇವಿನ ಘಮ ಎಲ್ಲ ಬರುತ್ತೆ. ಇದನ್ನು ಚಟ್ನಿ ಜೊತೆ ಸವಿತಾ ಇರಿ. ತಿಂದು ನೋಡಿ ಹೇಗಿದೆ ಅಂತ ನಮಗೂ ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು. ಸೂಪರ್.